ಅರೆ ಇವನು 6 ವರ್ಷಕ್ಕೆ ಇವನಿಗೆ ತಲೆ ತುಂಬಿಟ್ಟಿದ್ರಂತೆ. ಇವನು ಹೋಗ್ಬಿಟ್ಟು ಶಾಲೆನಲ್ಲಿ ಕುಸ್ತಿ ಮಾಡೋದಂತೆ. ನಿಮ್ಮಲ್ಲ ಗ್ರೇಟ್ ಅಲ್ಲ, ನನ್ನ ರಾಮ ಗ್ರೇಟು ಅಂತ ಕುಸ್ತಿ ಮಾಡೋದಂತೆ 6 ವರ್ಷಕ್ಕೆ. ಅರೆ ಎಷ್ಟು ಚೆನ್ನಾಗಿ ಬಿಳಿ ಬಿಳಿ ಕಾಗೆಗಳನ್ನ ಆರಿಸ್ತಾ ಇದ್ದಾನಲ್ವಾ ಅಂತ ಅನಿಸ್ತು. ಈ ಈ ಗಂಜಿಗಿರಾಕಿ ಹೊಸ ಸೇರ್ಪಡೆ, ಈ ಮನಮನೆ ತನ ಎಸ್ ನಾರಾಯಣ, ಅದಕ್ಕಿಂತ ಮುಂಚಾರೋ ಅಶೋಕ್ ಅಂತ ಹೇಳಿ, ಈಗ ಇದೊಂದು ಗಂಜಿಗಿರಾಕಿ ಹೊಸ ಸೇರ್ಪಡೆ. ದಿಲೀಪ್ ಎಂಬ ಯುವಕ ಆಗಾಗ ಬಂದು ಸುಳ್ಳುಗಳನ್ನ ಹೇಳಿ ದಾರಿ ತಪ್ಪಿಸಿ ತನ್ನನ್ನು ತಾನು ಒಬ್ಬ ಮೇಧಾವಿ ಅನ್ಕೊಂಡು ಭಾರತೀಯ ಜನತಾ ಪಕ್ಷದವರು ಇವ್ರಿಗೊಂದು ವಕ್ತಾರ ಅಂತ ಕೊಟ್ಬಿಟ್ಟಿದ್ದಾರೆ. ದೊಡ್ಡ ಬಿರುದು ಅನ್ಕೊಂಡ್ಬಿಟ್ಟಿದ್ದಾರೆ. ಏನು ರಾಧಕ್ಕನಿಗೂ ಪ್ರಶ್ನೆ ಮಾಡೋದು, ಮತ್ತಾರಿಗೂ ಪ್ರಶ್ನೆ ಮಾಡೋದು, ಲೈವಲ್ಲಿ ಬರೋದು. ಅವರು ಸಿಹಿ ಕಹಿ ಚಂದ್ರು ಅವರ ಅಳಿಯ ಒಂದು ವಿಚಾರ RSS ಬಗ್ಗೆ ಮಾತನಾಡಿದ್ದನ್ನ ಈ ವ್ಯಕ್ತಿ ವಿಡಿಯೋ ಮಾಡಿ ಹೇಳ್ತಾ ಇರುವಂಥದ್ದು. ಇದೇ ಮಿಸ್ಟರ್ ದಿಲೀಪ್ ಅವರು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರಲ್ಲ, ಅವತ್ತು RSS ಬಗ್ಗೆ ಗೊತ್ತಿರಲಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿದ್ದರಲ್ಲ, ಅವತ್ತ್ಯಾಕೆ RSS ಬಗ್ಗೆ ಮಾತಾಡಿಲ್ಲ? ಇವತ್ತು ವಕ್ತಾರ ಅಂತ ಕೊಟ್ಟಿದ್ದ ತಕ್ಷಣವೇ ಮಿಸ್ಟರ್ ದಿಲೀಪ್ ಅವರಿಗೆ RSS ಮೇಲೆ ಪ್ರೀತಿ. ಅಷ್ಟಕ್ಕೂ ಇವರು BJP ವಕ್ತಾರ ಅಲ್ವಾ? BJP ವಕ್ತಾರರಿಗೂ RSSಗೂ ಸಂಬಂಧ ಏನು? BJPಗೂ RSSಗೂ ಸಂಬಂಧ ಏನು? ಇವರು ಹೇಳುವಂತಹ ವಿಚಾರ, ಅವರು ಯಾರು RSSನಲ್ಲಿ ಸಣ್ಣ ವಯಸ್ಸಿನಲ್ಲಿ ನಾನು ಶಾಖೆಗೆ ಹೋಗ್ತಾ ಇದ್ದೆ, ಅಲ್ಲಿ ಏನು ಗಲಾಟೆ ಮಾಡ್ತಾ ಇದ್ದೆ, ಈ ವಿಚಾರಗಳನ್ನು ಇಟ್ಕೊಂಡು ಹೇಳುವಂತಹ ವ್ಯಕ್ತಿ. RSSನ್ನು 1983ರಲ್ಲಿ ನಾನು ಸಹ ಸ್ವಯಂ ಸೇವಕನಾಗಿದ್ದಂಥವನೇ, ನಾನು ಸಹ ದಂಡವನ್ನು ಇಟ್ಕೊಂಡು ಪಥಸಂಚಲನ ಮಾಡಿದಂಥವನೇ, ನಾನೂ ಸಹ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದಂಥವನೇ, ನಾನೂ ಸಹ ನಮ್ಮ ಹಿಂದೂ ಧರ್ಮ ಬಲಿಷ್ಠ ಆಗಬೇಕು ಅಂತ ಬಯಸ್ತವನು 1983ರಲ್ಲಿ. PKS ವರ್ಮಾ ಆಗಿರ್ಬೋದು, ಲಕ್ಷ್ಮೀನಾರಾಯಣ ನಾಗವಾರ ಆಗಿರ್ಬೋದು, ನಾವುಗಳೆಲ್ಲ ಒಂದೇ ಶಾಖೆನಲ್ಲಿದ್ದಂಥವರು ನಾವು. RSS ಬಗ್ಗೆ ಇವ್ರಿಗೆ ಏನು ಗೊತ್ತಿದೆ ರೀ? RSS ಶಿಸ್ತಿನ ಸಂಘಟನೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತು ಒಂದು ಶಿಸ್ತಿನ ಸಂಘಟನೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಂದರೆ, ಒಂದು ಭಾರತೀಯ ಜನತಾ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ. ಹಿಂದೂ ಧರ್ಮವನ್ನು ಸಂಘಟಿಸಬೇಕಾದಂಥದ್ದು, ಮತಾಂತರ ಆಗ್ತಾ ಇರುವಂಥದ್ದನ್ನು ತಡಿಬೇಕಾದಂಥದ್ದು. ಇಲ್ಲಿ ಹಿಂದೂ ಯುವಕರು ಏನು ಪ್ರಚೋದನೆಗೆ ಒಳಪಟ್ಟು ಜೀವಗಳನ್ನು ಕಳ್ಕೊಳ್ತಾ ಇರುವಂಥದ್ದು. ಇವತ್ತು ಇಷ್ಟೆಲ್ಲ ನಡೀತಿದ್ರೂ ಸಹ ಯಾವುದನ್ನೂ ತಡೆಯದೆ, ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಕೊಡೋಕ್ಕೆ ಉಚಿತ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯದೆ, ಕಡಿಮೆ ದರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯದೆ, ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿ ಬಿಂಬಿಸ್ಕೊಳ್ಳೋಕ್ಕೆ ಹೋಗ್ತಾ ಇರೋದು ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಲ್ಲ. ದಿಲೀಪ್ ಅವರೇ, ನಿಮಗೆ ವಕ್ತಾರ ಅಂತ ಕೊಟ್ಟಿದ್ದ ತಕ್ಷಣವೇ ಏನೇನೋ ಮಾತಾಡೋದಲ್ಲ, ಹಿಂದೆ ಏನೇನೋ ಮಾತಾಡಿ ನಗೆಪಾಟ್ಲಿಗೀಡಾದ್ರಲ್ಲ, ಆ ರೀತಿ ನಗೆಪಾಟ್ಲಿಗೀಡಾಗಬೇಡಿ. ಅನಿವಾರ್ಯವಾಗಿ ನಿಮ್ಮನ್ನು ವಕ್ತಾರ ಅಂತೇಳಿ ಆ ಸ್ಯಾಟಲೈಟ್ ಚಾನಲ್ಗಳಿಗೆ ಕಳಿಸ್ಕೊತಾರೆ. ಅವರು ಅನಿವಾರ್ಯವಾಗಿ ತಲೆ ಚಚ್ಕೊಂಡು ನಿಮ್ಮಂಥವ್ರನ್ನ ಕೂರಿಸ್ಕೊಂಡು ಅವ್ರ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಅವ್ರಿಗೂ ಗತಿ ಇಲ್ಲ, ನಿಮಗೂ ಮತಿ ಇಲ್ಲ. ಮಾತನಾಡಬೇಕಾದ್ರೆ ಸರಿಯಾಗಿ ಮಾತನಾಡಬೇಕು. ಹಿಂದೂ ಧರ್ಮ ಅಂತ ಮಾತನಾಡ್ತಾರಲ್ಲ ದಿಲೀಪ್ ಅವರು, ಯಾಕೆ? ಶ್ರೀನಿವಾಸ್ ಅವರು ಹಿಂದೂಗಳಲ್ವಾ? ಅವರು RSS ಬಗ್ಗೆ ಮಾತಾಡಿದ ತಕ್ಷಣ ಹಿಂದೂ ವಿರೋಧಿಗಳ? ಯಾರ ವಿರುದ್ಧ ಮಾತನಾಡ್ತಾ ಇದ್ದೀರಿ? ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಹಿಂದೂಗಳ ವಿರುದ್ಧ? ಹಿಂದೂಗಳ ಹೋರಾಟ ಯಾರ ವಿರುದ್ಧ? ನೀವು ಹಿಂದೂ ಧರ್ಮವನ್ನು ಗುತ್ತಿಗೆಗೆ ತೆಗೆದುಕೊಂಡಿಲ್ಲ, ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಮಿಸ್ಟರ್ ದಿಲೀಪ್ ಅವರೇ. ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ರಿ, ಹುಂಡಿ ಕಳ್ಳರು ಅಂತ ಬೋರ್ಡ್ ಹಾಕಬೇಕು ಅಂತ ಹೇಳಿದ್ರಲ್ಲ ರಾಧಕ್ಕ. ಹುಂಡಿ ಕಳ್ಳರು, ಹೌದು, ಹುಂಡಿ ಕಳ್ಳರಿದ್ದಾರೆ ಅಂತೇಳಿ ಬೋರ್ಡ್ ಹಾಕಬೇಕು. ಅಯೋಧ್ಯ ರಾಮ ಮಂದಿರ ಒಂದರಲ್ಲೇ ಅಲ್ಲ, ಎಲ್ಲೆಲ್ಲಿ ಕಳ್ಳತನ ಆಗಿದೆ ಎಲ್ಲ ಕಡೆನೂ ಸಹ ಹುಂಡಿ ಕಳ್ಳರಿದ್ದಾರೆ ಅಂತೇಳಿ ಹುಂಡಿಗೆ ಕೈ ಹಾಕಬೇಕು ಅಂತಂದರೆ ನೇರವಾಗಿ ಕೈ ಹಾಕಬೇಕಾಗಿಲ್ಲ ಸ್ವಾಮಿ. ಸೇವಾ ಚೀಟಿಗಳಲ್ಲಿ ಲೆಕ್ಕಾಚಾರ ಇರೋದಿಲ್ಲ, ಹರಕೆಗಳಲ್ಲಿ ಲೆಕ್ಕಾಚಾರ ಇರೋದಿಲ್ಲ, ಕಾಸು ಹಾಕೋದ್ರಲ್ಲಿ ಲೆಕ್ಕಾಚಾರ ಇರೋದಿಲ್ಲ. ಇವೆಲ್ಲವೂ ಕಳ್ಳತನವೇ ಅಲ್ವಾ? ಲೆಕ್ಕಾಚಾರಗಳನ್ನು ಇಡುವಂಥವನು ಪ್ರಾಮಾಣಿಕ ಆಗ್ತಾನೆ. ದಿಲೀಪ್ ಅವರೇ, ನೀವು ನಾನೊಬ್ಬ ಸೊಫಿಸ್ಟಿಕೇಟೆಡ್, ನಾನೊಬ್ಬ ಪ್ರಜ್ಞಾವಂತ, ನಾನೊಬ್ಬ ಬುದ್ಧಿವಂತ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂತಹ ದಡ್ಡರು ಜಗತ್ತಿನಲ್ಲಿ ಯಾರೂ ಇಲ್ಲ. ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳುವಂತಹ ಅಧಿಕಾರ ಕೊಟ್ಟವ್ರು ಯಾರ್ರೀ ನಿಮಗೆ? ಅವರು ಒಬ್ಬ ಹಿಂದುವಾಗಿ ಅವರ ಅಭಿಪ್ರಾಯವನ್ನು ಅವರು ಹೇಳ್ತಾ ಇದ್ದಾರೆ. ನೀವು ಒಬ್ಬ ಹಿಂದುವಾಗಿ ಇಡೀ ಧರ್ಮವನ್ನು ರಾಜಕೀಯ ಪಕ್ಷಕ್ಕೆ ಬಳಸ್ಕೊಳ್ತಾ ಇರುವಂಥದ್ದನ್ನು ಪ್ರಶ್ನೆ ಮಾಡ್ರಿ ಅಂತಂದರೆ ಅದ್ರ ಒಳಗಡೆ ಹೋಗಿ ನಾನೆಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಬೇಕು?
ಎಲ್ಲಿ ನಾನು ಚಳಿ ಕಾಯಿಸ್ಕೊಳ್ಬೇಕು ಅಂತ ಹೋಗ್ತಾ ಇರುವಂಥ ನೀವು ಶ್ರೇಷ್ಠ ಹಿಂದೂನ, ಅಥವಾ ಅವರು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಅವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇರುವಂತಹ ಅವರು ಶ್ರೇಷ್ಠನ, ಅಥವಾ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ ಬಳಸ್ಕೊಳ್ಬೇಡ ಅಂತ ಹೇಳ್ತಾ ಇರುವಂಥವ್ರು ಶ್ರೇಷ್ಠರ? ಮುಸಲ್ಮಾನರನ್ನು ಟೀಕೆ ಮಾಡೋದಂತೆ, ಮುಸಲ್ಮಾನರನ್ನು ಟೀಕೆ ಮಾಡೋದೇ ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂತಹ ಮೂರ್ಖರು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 2 ತಿಂಗಳ ಹಿಂದೆ ಶೈಲಜಾ ಅಮರನಾಥ್, ಅವ್ರ ಹೆಸರಿನಲ್ಲಿ ಶೈಲಜಾ ಅಮರನಾಥ್, ಶೈಲಜಾ ಅಂತಂದರೆ ಪಾರ್ವತಿ, ಅಮರನಾಥ್ ಅಂದರೆ ಶಿವ, ಅಂತಹ ಶೈಲಜಾ ಅಮರನಾಥ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಏನೇನು ಮಾತಾಡಿದ್ರಿ. ಕೊನೆಗೆ ಶೈಲಜಾ ಅಮರನಾಥ್ ಅವರು ನಿಮಗೆ ಕೊಟ್ಟಂತಹ ಟಾಂಗಗಳಿಗೆ ಕೊನೆಗೆ ಸೈಲೆಂಟಾಗಿ ಕಾಂಪ್ರಮೈಸ್ ಆಗ್ತೀರಿ. ಇದು ನಿಮ್ಮ ಹೋರಾಟ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿದ್ದಾಗ ಅವತ್ತು ನಿಮಗೆ ಹಿಂದುತ್ವ ಬಂದಿಲ್ಲ ಜ್ಞಾಪಕ, ಅವತ್ತು ನಿಮಗೆ ಮುಸಲ್ಮಾನರ ವಿರುದ್ಧ ಏನೋ ಕೋಪ ಬರಲಿಲ್ಲ. ಇವತ್ತು BJP ಒಂದು ವಕ್ತಾರ ಅಂತ ಕೊಟ್ಟಿದ ತಕ್ಷಣ ಏನು ಸ್ಟೈಲಾಗಿ ಕುತ್ಕೊಂಡು ಚಾನೆಲ್ಗಳಲ್ಲಿ ಮಾತನಾಡ್ತೀರಿ. ಹಿಂದೂ ಧರ್ಮ ಅಂದರೆ ಪವಿತ್ರವಾದಂತಹ ಧರ್ಮ, ಅದು ನಿಮ್ಮ ರಾಜಕೀಯ ಓಟಿಗೋಸ್ಕರವಾಗಿ ಬಳಸ್ಕೊಳ್ಳೋದಕ್ಕಲ್ಲ. ನಿಮ್ಗೆ ಅಧಿಕಾರ ಯಾವನೂ ಕೊಟ್ಟಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳುವಂತಹ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನಿಮಗೆ ಏನಾದರೂ ಪ್ರಾಮಾಣಿಕತೆ ಇದ್ದರೆ, ನಿಮ್ಮ ಪಕ್ಷ ಕಟ್ಟಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ, ನೀವು ಸಂವಿಧಾನ ಕೊಟ್ಟಿರುವಂತಹ ಏನು ಆಡಳಿತ ಪಕ್ಷದ ತಪ್ಪುಗಳನ್ನು ಹೇಳಿಕೊಂಡು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಜನ ನಿಮಗೆ ಓಟ್ ಕೊಡ್ತಾರೆ. ಅದು ಬಿಟ್ಟು ಧರ್ಮ 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 ಅಂದ್ಕೊಂಡು ಕೇಸರಿಯನ್ನು ತೊಟ್ಕೊಂಡು, ಕೇಸರಿಯನ್ನು ಬಳಸ್ಕೊಂಡು, ಹಿಂದೂ ದೇವರುಗಳನ್ನು ಬಳಸ್ಕೊಂಡು, ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾತಕ್ಕೋಸ್ಕರವಾಗಿ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ. ಧರ್ಮಕ್ಕೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ನಾನು ಒಬ್ಬರು ದಿಲೀಪ್ ಬಗ್ಗೆ ಹೇಳ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಗುತ್ತಿಗೆ ತೆಗೆದುಕೊಂಡು ಬಿಟ್ಟಿದ್ದೀವಿ ಅಂತೇಳಿ CT ರವಿ ಅಂತವರು, ಅಶೋಕ್ ಅಂತವರು ಭಾಳಷ್ಟು ಜನ ಇದ್ದಾರೆ. ಅವರಿಗೆ ಸಂವಿಧಾನ ಬೇಕಾಗಿಲ್ಲ, ಹಿಂದೂ ಧರ್ಮವನ್ನು ಬಳಸ್ಕೊಳ್ಬೇಕು, ಹಿಂದೂ ಧರ್ಮ ಅನ್ನೋ ಪದವನ್ನು ಬಳಸ್ಕೊಳ್ಬೇಕು, ದೇವರುಗಳನ್ನು ಬಳಸ್ಕೊಳ್ಬೇಕು. ಇವತ್ತು ಅಯೋಧ್ಯೆಯಲ್ಲಿ ಆಗಿರುವುದು ಅದೇನೇ. ದೇವರ ಹೆಸರಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸುವಂಥವರು ಯಾರೂ ಇಲ್ಲ. ಅದನ್ನು ಪ್ರಶ್ನೆ ಮಾಡಿದ್ರೆ ಹಿಂದೂ ವಿರೋಧಿಗಳಂತೆ, ಅದನ್ನು ಲೆಕ್ಕ ಹಾಕಿ ಕೇಳಿದ್ರೆ ಹಿಂದೂಗಳ ವಿರೋಧಿಗಳಂತೆ, ಅದನ್ನು ಲೆಕ್ಕ ಹಾಕಿ ಕೇಳಿದ್ರೆ ಅವರು ತಪ್ಪಿತಸ್ಥರು. ಇದನ್ನೇ ಕೇಳಬಾರ್ದು. ರಾಧಕ್ಕ ಕರೆಕ್ಟಾಗಿ ಹೇಳಿದ್ರಲ್ಲ, ಉಂಡಿ ಕಳ್ಳರಿದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ, ಬೋರ್ಡ್ ಹಾಕಲೇಬೇಕು. ಉಂಡಿ ಕಳ್ಳರಿದ್ದಾರೆ, ಬೋರ್ಡ್ ಹಾಕಲೇಬೇಕು. SIT ರಚನೆ ಯಾಕಾಯ್ತು ರೀ? SIT ರಚನೆ ಯಾಕಾಯಿತು? ಕಳ್ಳತನ ಮಾಡಿರುವಂಥವರನ್ನು ಹಿಡಿಯೋದಕ್ಕೋಸ್ಕರವಾಗಿ SIT ರಚನೆ ಆಯಿತು. ಅವರನ್ನು ನೇಮಿಸಿದಂಥವ್ರು ಯಾರು? ಅಯೋಧ್ಯೆ ರಾಮ ಮಂದಿರದಲ್ಲಿ ಗುದ್ಲಿ ಪೂಜೆ ಮಾಡಿದವ್ರು ಯಾರು? ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದವ್ರು ಯಾರು? ಸಮಿತಿಯನ್ನು ರಚನೆ ಮಾಡಿದವ್ರು ಯಾರು? ಅದಕ್ಕೆ ಪವರ್ ಕೊಟ್ಟವ್ರು ಯಾರು? ಎಲ್ಲರೂ ಸಹ ಪಾಲುದಾರರೇ ತಾನೇ, ಎಲ್ಲರೂ ಸಹ ಉತ್ತರ ಕೊಡಬೇಕಾಗುತ್ತೆ ತಾನೇ. ಇದನ್ನೇ ಕೇಳ್ತಾ ಇರುವಂಥದ್ದು. ದಿಲೀಪ್ ಕುಮಾರ್ ರವರೇ, ಕುಡಿಗಲ್ರವರೇ, ನೀವು ಅತಿ ಬುದ್ಧಿವಂತಿಕೆ ತೋರಿಸ್ಕೊಂಡು ಇಲ್ಲಿ ಹಿಂದೂ ಧರ್ಮವನ್ನು ಪ್ಯಾಚ್ ಮಾಡಲಿಕ್ಕೆ ಬರಲಿಕ್ಕೆ ಹೋಗಬೇಡಿ. ನಿಮಗಿಂತ ಮಹಾನ್ ಹಿಂದೂಗಳು ಭಾಳ ಜನ ಇದ್ದಾರೆ. ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಧರ್ಮಕ್ಕೆ ಅಪಚಾರ ಮಾಡಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.